ಫಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಜಗದೀಶ್ ಅವರು ಇದ್ರು, ಅದರಿಂದ ತುಂಬಾ TRP ಬರ್ತಾ ಇತ್ತು. ಸೊ ಈಗ ಅವ್ರು ಹೊರಗಡೆ ಹೋದ್ಮೇಲೆ TRP ಕಮ್ಮಿ ಆಯ್ತು ಅಥವಾ ಒಂದ್ ಸ್ವಲ್ಪ ಏನಾದ್ರು ಎಫೆಕ್ಟ್ ಆಯ್ತು ಅಂತ ಹನುಮಂತನ ಏನಾದ್ರು ಕರ್ಸಿದ ಚಾನ್ಸಸ್ ಇದೆ. ಹೌದು ಮೇಡಮ್, ಸ್ವಲ್ಪ ಹೋಗ್ಬಿಟ್ಟು TRP ಕಡಿಮೆ ಆಯ್ತು. ಆಮೇಲೆ ಹನುಮಂತ ಬಂದ್ಮೇಲೆ ಸ್ವಲ್ಪ ಮತ್ತೆ ನೋಡೋಕೆ ಖುಷಿ ಆಗ್ತಾ ಇದೆ, ಇಂಟ್ರೆಸ್ಟ್ ಆಗಿದೆ. ಹನುಮಂತ ಬಂದ್ಮೇಲೆ ಒಂಥರ ಇಂಟ್ರೆಸ್ಟ್ ಇದೆ. ಆಮೇಲೆ ಅವನು ಅವ್ನ ಫ್ರೆಂಡ್ ಧನು ಏನು ಸಮಥಿಂಗ್ ಇದೆಯಲ್ಲ ಅವನ ಹೆಸರು, ಚೆನ್ನಾಗಿದೆ ಅವ್ರಿಬ್ರಿಗೂ. ನಿಮ್ಗೆ ಅನ್ಸುತ್ತೆ ಹನುಮಂತ ಬಗ್ಗೆ? ಚೆನ್ನಾಗಿ ಅನ್ಸುತ್ತೆ. ಓಕೆ, ಇದುವರೆಗೂ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಬಂದಿರೋರು ಯಾರು ವಿನ್ ಆಗಿಲ್ಲ ಈ ಸೀಸನ್ 10 ಸೀಸನ್ವರೆಗೂ. ಈ ಸೀಸನ್ ಅಲ್ಲಿ ಬಂದಿರೋ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಸೊ ಇವ್ರು ಏನಾದ್ರೂ ವಿನ್ ಆಗಬಹುದಾ? ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಶೋಭಾ ಅವರು ಆಲ್ರೆಡಿ ಅವ್ರಿಗೆ ಐಡಿಯಾ ಇದೆ ತೆಲುಗುದಲ್ಲೆಲ್ಲ ಮಾಡಿ, ಏನಾದ್ರು ಚಾನ್ಸಸ್ ಇದೆಯಾ? ಇಲ್ಲ. ಸೊ ಇಷ್ಟುವರೆಗೂ 11 ಸೀಸನ್ವರೆಗೂ ಯಾರು ವಿನ್ ಆಗಿಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋರು. ಸೊ ಈ ಸೀಸನ್ ಅಲ್ಲಿ ಯಾರಾದ್ರೂ ವಿನ್ ಆಗೋ ಚಾನ್ಸಸ್ ಇದೆಯಾ? ಅವ್ರ ಹೆಸರು ರಜತ್ ಇರ್ಬೋದು, ಮೋಸ್ಟ್ಲಿ. ಶೋಭಾ ಇಲ್ಲ, ರನ್ನರ್ ಆಗ್ಬಹುದು, ರನ್ನರ್ ಅಪ್ ಇರ್ಬೋದು. ಆದ್ರೆ ರಜತ್ ಸ್ವಲ್ಪ ಇದಿದೆ, ಆಗ್ಬಹುದು ಅಂತ. ಸೊ ಜಗದೀಶ್ ಅವ್ರು ಇದ್ದಾಗ ಸ್ವಲ್ಪ TRP ಚೆನ್ನಾಗಿತ್ತು. ಸೊ ಅವ್ರು ಹೋದ್ಮೇಲೆ ಏನಾದ್ರೂ ಎಫೆಕ್ಟ್ ಆಗಿ TRPಗೆ ಏನಾದ್ರೂ ಎಫೆಕ್ಟ್ ಆಗಿರೋದ್ರಿಂದ ಅಕಸ್ಮಾತ್ ಆಗಿರಬಹುದು. ಸೊ ಅದಕ್ಕಾಗಿ ಏನಾದ್ರೂ ಹನುಮಂತ್ ಅವ್ರು ಎಂಟ್ರಿ ಕೊಟ್ರ, ಹನುಮಂತ್ ಅವ್ರ ಮನೆಗೆ ಕರ್ಸ್ಕೊಂಡ್ರ ಅಂತ ಅನ್ಸುತ್ತಾ? ಇರ್ಬೋದು. ಮೇ ಬಿ ಯಾಕಂದ್ರೆ ಜಗದೀಶ್ ಹೋದ ತಕ್ಷಣ ಹನುಮಂತ್ ಎಂಟ್ರಿ ಕೊಟ್ರು. ಸೊ ಅವ್ರಿದ್ದಾಗ ಬಂದಿಲ್ಲ, ಸೊ ಹಂಗ ಅನ್ಸುತ್ತೆ. ಓಕೆ, ಈವರೆಗೆ 10 ಸೀಸನ್ವರೆಗೂ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋರು ಯಾರು ವಿನ್ ಆಗಿಲ್ಲ. ಸೊ ಈ ಸೀಸನ್ ಯಾರಾದ್ರೂ ವಿನ್ ಆಗೋ ಚಾನ್ಸಸ್ ಇದೆಯಾ? ಇಲ್ಲ, ಇಬ್ರು ಆಟಿಟ್ಯೂಡ್ ಅಲ್ಲೇ ಇದ್ದಾರೆ. ಅದೇ ಮುಳ್ಳಾಗ್ಬೋದು ಅನ್ಕೋತೀನಿ. ನಂಗೆ ರಜತ್ ಅನ್ಸತ್ತಪ್ಪ. ರಜತ್ ವಿನ್ ಆಗ್ಬೋದು ಚಾನ್ಸಸ್ ಇದೆ. ಓಕೆ, ಹನುಮಂತ್ ಅವ್ರ ಎಂಟ್ರಿ ಹೆಂಗಿತ್ತು ಅಂದ್ರೆ ಜಗದೀಶ್ ಅವರು ಹೊರಗಡೆ ಹೋದ್ರು, ಅವಾಗ ಏನಾದ್ರು TRPಗೆ ಎಫೆಕ್ಟ್ ಆಗಿ ಇವ್ರನ್ನ ಕರ್ಸಿರ್ಬಹುದಾ? ಇಲ್ಲ, ಆ ಥರ ಏನಿಲ್ಲ. ಓಕೆ, ಥ್ಯಾಂಕ್ ಯು. ಜಗದೀಶ್ ಅವರಿದ್ದಾಗ TRP ಸ್ವಲ್ಪ ತುಂಬಾ ಚೆನ್ನಾಗಿತ್ತು. ಸೊ ಅವ್ರು ಎಕ್ಸಿಟ್ ಆದ್ರು, ಹನುಮಂತ್ ಅವ್ರು ಎಂಟ್ರಿ ಕೊಟ್ರು. ಸೊ ಏನಾದ್ರು TRPಗೋಸ್ಕರ ಅವ್ರು ಏನಾದ್ರು ಬಂದ್ರು ಅನ್ಸುತ್ತೆ? ಹಾಗೇನಿಲ್ಲ, ಅವರು ಹನುಮಂತ ಅವ್ರನ್ನ ನೋಡೋದ್ರೆ ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರ ಬಿಸ್ನೆಸ್ನ ಅವ್ರು ನೋಡ್ಕೊಂಡಿದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ, ಮತ್ತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಇದೆ. ಸೊ ಇವಾಗ ನೋಡ್ಬೇಕಂದ್ರೆ ಜಗದೀಶ್ ಅವ್ರನ್ನ ನೋಡಿದ್ರೆ ನಂಗೆ ರಜತ್ ಅವ್ರ ಗ್ಯಾಪ್ನ ಬರ್ತಾರೆ. ಯಾಕೆಂದ್ರೆ ಇವಾಗ ಅವ್ರು ಜಗದೀಶ್ ಅವ್ರ ಟೈಪ್ ರಜತ್ ಅವ್ರು ಆಡ್ತಾ ಇದ್ದಾರೆ. ಸೊ ಹಂಗ ಅನ್ಕೊಂತೀನಿ. ಜಗದೀಶ್ ಅವ್ರು ಇದ್ದಾಗ TRP ರೇಟ್ ತುಂಬಾ ಚೆನ್ನಾಗಿತ್ತು. ಸೊ ಅವ್ರು ಎಕ್ಸಿಟ್ ಆದ್ರು, ಹನುಮಂತ್ ಅವ್ರು ಎಂಟ್ರಿ ಕೊಟ್ರು. ಸೊ ಇದರಿಂದ ಏನಾದ್ರೂ ಅವ್ರು ಹೋಗಿದ್ದಕ್ಕೆ ಹನುಮಂತ್ ಅವ್ರು ಬಂದ್ರು ಅಂತ ಅನ್ಸುತ್ತಾ? ಅದು ಗೊತ್ತಿಲ್ಲ ನಮಗೆ. ಹಂಗ ಅನ್ಸುತ್ತಾ? ಅಂದ್ರೆ ಅವ್ರು ಬಂದ್ಮೇಲೆ ಒಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ. ಈವರೆಗೂ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋರು ಯಾರು ವಿನ್ ಆಗಿರ್ಲಿಲ್ಲ. ಸೊ ಈ ಸೀಸನ್ ತುಂಬಾ ಟಫ್ ಕಂಟೆಸ್ಟೆಂಟ್ ಅನ್ಸುತ್ತೆ ಇಬ್ರು ನೋಡಿದ್ರು. ಸೊ ಯಾರಾದ್ರೂ ವಿನ್ ಆಗ್ಬೋದಾ ಅವ್ರಿಬ್ರಲ್ಲಿ? ನೋಡ್ಬೇಕು. ವಿನ್ ಆಗೋ ಚಾನ್ಸಸ್ ಏನಾದ್ರು ಇದೆಯಾ? ಕಡಿಮೆ ಅನ್ಕೊಂಡಿದ್ದೀವಿ. ಹನುಮಂತನೇ ವಿನ್ ಆಗ್ಬೋದು ಅಂತ ಅನ್ಕೊಂಡಿದ್ದೀವಿ. ಇನ್ನೊಂದು ಹೇಳಿದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋರು ನೀವು ಹೇಳಿದ್ರಲ್ಲ, ಸೊ ಯಾರು ಮುಂದೆ ವಿನ್ ಆಗೋದಿಲ್ಲ ಅಂತ ಕನ್ಫರ್ಮ್ ಆಗಿ ಹೇಳ್ತೀರಾ? ಹೌದು. ಯಾಕಂದ್ರೆ ಶೋಭಾ ಶೆಟ್ಟಿ ಅವರು ಇವರು ಹನುಮಂತ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟರೆ ಹನುಮಂತ ಚಾನ್ಸ್ ಇದೆ. ಇಲ್ಲ, ವೈಲ್ಡ್ ಕಾರ್ಡ್ ಅಲ್ಲಿ ಇವರಿಬ್ರೆ, ಶೋಭಾ ಶೆಟ್ಟಿ ಮತ್ತೆ ರಜತ್ ಅವರು. ಸೊ ಶೋಭಾ ಶೆಟ್ಟಿ ಅವ್ರಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಬಿಗ್ ಬಾಸ್ ತೆಲುಗು ಬಿಗ್ ಬಾಸ್ ಅಲ್ಲಿ ಮಾಡಿರೋದು ಅವ್ರಿಗೆಲ್ಲ ಒಂದು ಸ್ವಲ್ಪ ಏನಾದ್ರು. ಸೊ ಈವರೆಗೂ 10 ಸೀಸನ್ವರೆಗೂ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋರು ಯಾರು ವಿನ್ ಆಗಿಲ್ಲ. ಸೊ ಈ ಸೀಸನ್ ಅಲ್ಲಿ ಯಾರಾದ್ರೂ ವಿನ್ ಆಗ್ಬೋದಾ? ಇಬ್ರು ನೋಡಿದ್ರೆ ಟಫ್ ಅನ್ಸುತ್ತಲ್ಲ. ಇಬ್ರು ವಿನ್ ಆಗಲ್ಲ. ಇಬ್ರು ವಿನ್ ಆಗಲ್ಲ. ಟಾಪ್ 5 ಅಲ್ಲಿ ಹೋಗ್ತಾರೆ, ವಿನ್ ಆಗಲ್ಲ. ಯಾರು ವಿನ್ ಆಗಲ್ಲ. ಸೊ ಜಗದೀಶ್ ಅವ್ರು ಇದ್ದಾಗ ತುಂಬಾ TRP ರೇಟ್ ತುಂಬಾ ಚೆನ್ನಾಗಿತ್ತು. ಜಸ್ಟ್ ಅವ್ರು ಎಕ್ಸಿಟ್ ಆದ ತಕ್ಷಣ ಹನುಮಂತ್ ಅವರು ಎಂಟ್ರಿ ಕೊಟ್ರು. ಸೊ ಏನಾದ್ರು TRPಗೋಸ್ಕರ ಬಂದ್ರು ಅನ್ಸುತ್ತಾ ಏನಾದ್ರು? ಇಲ್ಲ, ಅವರು ಜೆನ್ಯೂನ್ ಆಗಿ ಆಡ್ತಿದ್ದಾರೆ, ಬೇರೆ ಎಲ್ಲರಿಗಿಂತ ಜೆನ್ಯೂನ್ ಆಗಿ ಆಡ್ತಿದ್ದಾರೆ. ಬಟ್ ನಾನು ಹೇಳ್ತೀನಿ TRP ಇದಕ್ಕೋಸ್ಕರ ಬಂದ್ರ? TRP ಇಲ್ಲ ಅಂತ ಅವ್ರನ್ನ ಕರ್ಸ್ಕೊಂಡಿದ್ದಾರೆ, ಅವ್ರು ಬಂದಿದ್ದಕ್ಕಿಂತ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.